ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೊಟ್ಟೆ ಕೋಳಿ ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೇನೆ ಆಯಿತಾ. ಮತ್ತು ಒಲೆಯಲ್ಲಿ ನಾವು ಇವತ್ತು ಬೆಂಕಿ ಮಾಡಿ ಮೊಟ್ಟೆ ಕೋಳಿ ಸಾರನ್ನು ಮಾಡ್ತಾ ಇರೋದು. ಒಳ್ಳೆ ರುಚಿ ಆಗುತ್ತೆ ಸಾರು. ಮತ್ತು ಅಂದರೆ ಟೇಸ್ಟು ಹಾಗೆ ಗ್ಯಾಸಲ್ಲಿ ಮಾಡೋಕ್ಕಿಂತ ಒಲೆಯಲ್ಲಿ ಮಾಡಿದರೆ ತುಂಬ ರುಚಿ ಬರುತ್ತೆ ಆಯಿತಾ. ಅದಕ್ಕೋಸ್ಕರ ನಾನು ಇವತ್ತು ಒಲೆಯಲ್ಲಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆಯಿತಾ. ಒಂದು ದೊಡ್ಡದು ಅಗಾಳದ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಉಂಟಲ್ಲ, ನಾವೀಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಇದೊಂದು ಸ್ವಲ್ಪ ಒಳ್ಳೆ ಕಾಯಿಲೆ ಆಯಿತಾ, ನೀರಲ್ಲಿದ್ರೆ ಒಣಗಿದ್ರ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಆಯಿತಾ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 4ರಿಂದ 5 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿತಾ. ಇದನ್ನು ಹಾಕ್ಕೊಳ್ಳಿ. ಆಮೇಲೆ ನೋಡಿ, ಈ ಎಣ್ಣೆ ಎಲ್ಲ ಒಳ್ಳೆ ರೀತಿಯಾಗಿ ಬಿಸಿಯಾಗಿ ಬರಲಿ. ಬಿಸಿ ಆದ್ರ ಮೇಲೆ ಇದಕ್ಕೊಂದು ಸ್ವಲ್ಪ ಬೇರೆ ಐಟಮ್ ಎಲ್ಲ ಹಾಕುವ. ಈಗ ನೋಡಿ, ಒಂದು ಸ್ವಲ್ಪ ಬೆಂಕಿ ಹದ ಇದರಲ್ಲಿ ಮಾಡಿ ಇಡಿ ಆಯಿತಾ. ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ, ಎಣ್ಣೆ ಪಟ್ಟ ಇದಾಗುತ್ತೆ ಅದಕ್ಕೋಸ್ಕರ. ಆಮೇಲೆ ನೋಡಿ, ನಾನು ಇದಕ್ಕೆ ದೊಡ್ಡದು ಒಂದು 3-4 ಆಗುವಷ್ಟು ದೊಡ್ಡದಾದರೆ 3 ನೀರುಳ್ಳಿ ತಗೊಳ್ಳಿ. ಇಲ್ಲಾಂದರೆ ಚಿಕ್ಕದಾದರೆ ಒಂದು 4 ದೊಡ್ಡದು ಸಣ್ಣ ನೀರುಳ್ಳಿ ತಗೊಳ್ಳಿ ಆಯಿತಾ. ನಾನಿಲ್ಲಿ 3 ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ. ನೋಡಿ, ನೀರುಳ್ಳಿ ಎಲ್ಲ ಇದಕ್ಕೆ ಹಾಕಿ ಇದನ್ನು ನಾನೀಗ ಎಣ್ಣೆಯಲ್ಲಿ ಒಳ್ಳೆ ರೀತಿ ಮಾಡಿ ಫ್ರೈ ಮಾಡಬೇಕಾಯ್ತಾ. ಯಾವ ರೀತಿ ಅಂದರೆ, ಒಂದು ಸ್ವಲ್ಪ ನೀರುಳ್ಳಿ ಕೆಂಪು ಕಲರಿಗೆ ಬರಬೇಕು, ಅಲ್ಲಿವರೆಗೆ ನಾನು ಈ ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಆಯಿತಾ. ಒಂದು 4ರಿಂದ 5 ಹಸಿಮೆಣಸನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದ್ಸಲ ಒಂದು ಚಂದ ಮಾಡಿ ಹೀಗೆ ಮಿಕ್ಸ್ ಮಾಡಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಹಸಿಮೆಣಸನ್ನು ನೀರುಳ್ಳಿ ಜೊತೆಗೆ ಹಾಕ್ಕೊಳ್ಳಿ, ಆಗ ಖಾರ ಎಲ್ಲ ಒಳ್ಳೆ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ ಎಲ್ಲ ಒಳ್ಳೆ ರೀತಿ ಮಾಡಿ ಫ್ರೈ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಈ ರೀತಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ಇಡೀ ಸ್ವಲ್ಪ ಫ್ರೈ ಅಂದರೆ ಸ್ವಲ್ಪ ಚಿಚಿ ಮಾಡ್ತೀರಿ, ಯಾಕಂದರೆ ಎಣ್ಣೆ ಒಲೆಯಲ್ಲಿ ಇಡೋದ್ರಿಂದ ಪಟ್ಟ ಸೀದ್ ಹೋಗುತ್ತೆ ಆಯಿತಾ. ಇದಕ್ಕೆ ಒಳ್ಳೆ ಮಾಡಿ ರುಚಿಗೆ ತಕ್ಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಯಿತಾ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಬೇಕಾಗಿದ್ದರಿಂದ ನಾನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಕಮ್ಮಿ ಇದ್ದಿತ್ತು, ಅದಕ್ಕೋಸ್ಕರ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿತಾ. ಆಮೇಲೆ ಈ ರೀತಿ ಮಾಡಿ ಒಳ್ಳೆ ರೀತಿ ಮಾಡಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ನೀರುಳ್ಳಿ ಒಂದು ಸ್ವಲ್ಪ ಒಂಚೂರು ಕೆಂಪಾಗಲಿ, ಅದಕ್ಕೋಸ್ಕರ ಈ ರೀತಿ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ನೋಡಿ, ಹೀಗೆ ಹಸಿಮೆಣಸು ಮತ್ತು ನೀರುಳ್ಳಿನೆಲ್ಲ ಒಳ್ಳೆ ರೀತಿ ಮಾಡಿ ಇನ್ನೂ ಒಂದು ಸ್ವಲ್ಪ ಕೆಂಪಾಗಬೇಕು, ಅದಕ್ಕೋಸ್ಕರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಉಂಟಲ್ಲ, ಈ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ರೆಡ್ ಶೇಡ್ ಬಂದಿದೆ. ಅದರ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕಾಯ್ತಾ. ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇವು ಸೊಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ನೋಡಿ, ಒಂದು ಸ್ವಲ್ಪ ಬೇವು ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿ ಫಸ್ಟ್ ನೀರುಳ್ಳಿ ಜೊತೆಗೆ ಬೇವು ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಆಗ ಒಳ್ಳೆ ರುಚಿ ಬರುತ್ತೆ ಸಾರು. ಅದಕ್ಕೋಸ್ಕರ ಈ ರೀತಿ ಮಾಡಿ ಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕಾಯ್ತಾ. ನೋಡ್ಬೋದು ನೀವೀಗ ನೀರುಳ್ಳಿ ಎಲ್ಲ ಎಷ್ಟು ಚಂದ ಮಾಡಿ ಫ್ರೈ ಆಗಿದೆ ಅಂತ. ಆಮೇಲೆ ಉಂಟಲ್ಲ, ನಾವೀಗ ಇದಕ್ಕೆ ಟೊಮೊಟೊನ ಹಾಕ್ಕೊಳ್ಬೇಕು. ನಾನೀಗ 2 ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ನೋಡಿ, ಅದ್ರ ಮೇಲೆ ಒಳ್ಳೆ ರೀತಿ ಮಾಡಿ ಟೊಮೊಟೊನೆಲ್ಲ ಒಳ್ಳೆ ರೀತಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಉಂಟಲ್ಲ, ನಾನು ಇದಕ್ಕೆ ಮೊಟ್ಟೆ ಕೋಳಿದು ಚರ್ಬಿ ಬರುತ್ತೆ, ಆ ಚರ್ಬಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಕೋಳಿದು ಚರ್ಬಿ ಇರುತ್ತಲ್ಲ, ಆ ಚರ್ಬಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಚರ್ಬಿ ಹಾಕಿದ್ರೆ ಉಂಟಲ್ಲ, ಒಳ್ಳೆ ರೀತಿಯಲ್ಲಿ ಆಯಿಲ್ ಬಿಡುತ್ತೆ. ಮತ್ತು ಇದು ಮಸಾಲೆ ಒಟ್ಟಿಗೆ ಹಾಕುವಾಗ ಒಳ್ಳೆ ರೀತಿ ಫ್ರೈ ಮಾಡಿ ನಾವು ಕೊಡಬೇಕು, ಒಳ್ಳೆ ಟೇಸ್ಟಿ ಆಗುತ್ತೆ ಆಯಿತಾ ಸಾರು. ಅದಕ್ಕೋಸ್ಕರ ನಾವು ಮೊಟ್ಟೆ ಕೋಳಿ ಚರ್ಬಿಯನ್ನು ತೆಗೆದು ಈ ರೀತಿ ಮಾಡಿ ಮಸಾಲೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ ಆಯಿತಾ. ನೀವು ನೋಡ್ಬೋದು. ಆಮೇಲೆ ನೋಡಿ, ಈಗ ಎಷ್ಟು ಒಳ್ಳೆ ಆಯಿಲ್ ಬಿಟ್ಟಿದೆ ಅಂತ. ಆಮೇಲೆ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಆಮೇಲೆ ನೋಡಿ, ಇದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಅದನ್ನು ಹಾಕ್ಕೊಂಡು ಒಳ್ಳೆ ರೀತಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದ ಮಾಡಿ ಅರಿಶಿನ ಹುಡಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುವವರೆಗೂ ಒಂದು ಸ್ವಲ್ಪ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ.
ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಆಯಿಲ್ ಎಲ್ಲ ಎಷ್ಟು ಚಂದ ಮಾಡಿ ಆಯಿಲ್ ಬಿಟ್ಟಿದೆ ಅಂತ. ಆಮೇಲೆಲ್ಲ ಮಸಾಲೆ ಎಲ್ಲ ಒಂದು ಸ್ವಲ್ಪ ರೆಡಿ ಆದ್ರ ಮೇಲೆ ಈಗ ಇದನ್ನೆಲ್ಲ ಒಂದ್ಸತಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿಂತ ನಾವೀಗ ಒಂದು ಸ್ವಲ್ಪ ಖಾರ ಕಡ್ದಿಟ್ಟಿದ್ದಾಯ್ತಾ, ಅದನ್ನ ನಾವು ಇದಕ್ಕೆ ಹಾಕ್ಬೇಕು. ಅಂದ್ರೆ ಈ ತರ ಖಾರದ ನಾವು ಖಾರ ಕೊಡೋದು ಹೇಗಂತ ನಾನು ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡಲಿಲ್ಲ, ಯಾಕಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ನಿಮಗೆ ಖಾರ ಕೊಡೋದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನಾನು ಗ್ಯಾರಂಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಈಗ ನೋಡಿ ನಾನು ಅದಕ್ಕೆ ಮೇಲೆದೊಂದು ಸ್ವಲ್ಪ ನೀರು ತೆಗೆದುಕೊಂಡಿದ್ದೆ, ಆ ನೀರನ್ನೀಗ ಈ ಮಸಾಲೆ ಒಟ್ಟಿಗೆ ಹಾಕೊಂಡಿದ್ದೀನಿ ನೋಡಿ. ಆಮೇಲೆ ಉಂಟಲ್ಲ ಖಾರದ ಮಸಾಲೆ ಇರುತ್ತಲ್ಲ ಅದನ್ನ ಹಾಗೆ ಮಾಡಿ ಫುಲ್ ಹಾಕ್ಕೊಳ್ಳಿ. ಇದಕ್ಕೆ ಫುಲ್ ಮಾಡಿ ಈ ರೀತಿ ಮಾಡಿ ಹಾಕ್ಕೊಳ್ಳಿ ಆಯ್ತಾ. ಮಸಾಲೆನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ಎಲ್ಲ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹದ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಸ್ವಲ್ಪ ತೆಳು ಮಾಡಿ ಇದು ಮಾಡಿ. ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳುನೂ ಅಲ್ಲ, ಹದ ಮಾಡಿ ನೀರೆಲ್ಲ ಇದು ಮಾಡಿ. ಒಂದು ಸ್ವಲ್ಪ ಇದಕ್ಕೆ ನಾನೀಗ ನೀರನ್ನು ವಾಪಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಸಾಲೆನೆಲ್ಲ ತೊಳೆದು ಒಂದು ಸ್ವಲ್ಪ ನೀರನ್ನು ಇದಕ್ಕೆ ನಾನು ಈಗ ವಾಪಸ್ ಹಾಕ್ಕೊಳ್ತಿದ್ದೀನಿ. ಮಸಾಲೆ ಎಲ್ಲ ಒಳ್ಳೆ ರೀತಿಯಾಗಿ ಕುದಿಬೇಕು. ಕುದಿ ಬರುವವರೆಗೂ ನೀವು ಮಸಾಲೆನ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಒಲೆಯಲ್ಲಿಟ್ಟು ಒಂದು ಸ್ವಲ್ಪ ಬೆಂಕಿನೆಲ್ಲ ಜಾಸ್ತಿ ಮಾಡಿ ಇಟ್ಟುಕೊಡಿ ಆಯಿತಾ, ಒಳ್ಳೆ ಕುದಿ ಬರಲಿಕ್ಕೆ. ಆಮೇಲೆ ನಾನು ಒಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಇದು ಮಸಾಲೆನೆಲ್ಲ ಒಂದು ಸ್ವಲ್ಪ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆಯಿತಾ. ನೋಡ್ಬೋದು ನೀವೀಗ ನೋಡಿ ಈ ರೀತಿ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ. ಒಂದು ಸ್ವಲ್ಪ ಎಲ್ಲ ಒಳ್ಳೆ ಕುದಿ ಬರಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಾಡಿ ಮುಚ್ಚಿಟ್ಟು ನೋಡ್ಬೋದು ನೀವೀಗ ಎಷ್ಟು ಚಂದ ಮಾಡಿ ಕುದಿ ಬರ್ತಾ ಉಂಟಂತ. ಈ ರೀತಿ ಮಾಡಿ ಕುದಿ ಬರಲಿ ಆಯಿತಾ. ಹೀಗೆ ಕುದಿ ಬಂದರೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಮೇಲೆ ಅದಕ್ಕೆ ನಾನೀಗ ಒಂದು 2 ಕಿಲೋ ಆಗುವಷ್ಟು ಕೋಳಿನ ತೊಗೊಂಡಿದ್ದೀನಿ ಆಯಿತಾ. ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ, ಫಾರಮ್ ಕೋಳಿ ಅಲ್ಲ ಮೊಟ್ಟೆ ಕೋಳಿ. ನೋಡ್ಬೋದು ನೀವೀಗ ಫಾರಮ್ ಕೋಳಿಯನ್ನು ನಾನು ಒಂದು 2 ಕಿಲೋ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನೀಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಈಗ ಇದನ್ನು ನಾವೀಗ ಸಾರಿಗೆ ಮೊಟ್ಟೆ ಕೋಳಿನೆಲ್ಲ ಚಂದ ಮಾಡಿ ಹಾಕ್ಕೊಳ್ಳುವ. ಮೊಟ್ಟೆ ಕೋಳಿ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ 1 ಗಂಟೆ ಆದರೂ ಬೇಯಲಿಕ್ಕೆ ಬೇಕು, ಯಾಕಂದರೆ ಒಲೆಯಲ್ಲಿ ಮಾಡ್ತಿರೋದಲ್ಲ. ಕುಕ್ಕರಲ್ಲಿ ಮಾಡೋದಾದರೆ ಒಂದು 7-8 ವಿಸಿಲ್ ತೆಗೆದ್ರೆ ಸಾಕು. ಸೇಮ್ ಇದೇ ಥರ ಮಾಡಿ ಕುಕ್ಕರಲ್ಲೂ ಒಂದು 7-8 ವಿಸಿಲನ್ನು ತೆಗಿಬೋದಾಯ್ತಾ ಅಷ್ಟೇ. ತೆಗೆದು ಒಂದು ಸ್ವಲ್ಪ ಬೇಯಲಿಲ್ಲ ಅಂದರೆ ಲಾಸ್ಟ್ ಒಂದು ವಿಸಿಲ್ ಬೇಕಾದರೆ ಜಾಸ್ತಿ ತೆಗೀರಿ, ಅಂದರೆ ಇದು ತುಂಬ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ನಾವಿದನ್ನು ಅದಕ್ಕೆ ಒಲೆಯಲ್ಲೇ ಮಾಡೋದು, ಅಂದರೆ ಒಳ್ಳೆ ರುಚಿ ಬರುತ್ತೆ. ಅದು ಬೆಂದು 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 ಒಳ್ಳೆ ರುಚಿ ಆಗುತ್ತೆ ಸಾರು. ಅದಕ್ಕೋಸ್ಕರ ನಾವಿದನ್ನು ಒಲೆಯಲ್ಲೇ ಮಾಡ್ತಿರೋದಾಯ್ತಾ. ಆಮೇಲೆ ನನಗೆ ಇದಕ್ಕೆ ಚಿಕನ್ ಹಾಕಿ ಒಳ್ಳೆ ಮಾಡಿ ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಇದು ಮಾಡ್ಕೊಳ್ತಿದ್ದೀನಿ ನೋಡಿ. ಆಮೇಲೆ ಇದನ್ನು ನೀವು ಚಂದ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಅದ್ರ ಮೇಲೆ ಮುಚ್ಚಿಡಿ. ಒಳ್ಳೆ ಬೆಂಕಿ ಎಲ್ಲ ಮಾಡಿ ಇಟ್ಟುಕೊಡಿ ಆಯಿತಾ. ಒಳ್ಳೆ ಕುದಿ ಬರಬೇಕು. ಒಂದು ಸ್ವಲ್ಪ ಕುದಿ ಬಂದು ಒಂದು ಸ್ವಲ್ಪ ಎಲ್ಲ ಬೇಯ್ತಾ ಬರುವಾಗ ಮೊಟ್ಟೆ ಕೋಳಿದು ಮೊಟ್ಟೆ ಇರುತ್ತಲ್ಲ, ನಾವು ಅದನ್ನು ಇದಕ್ಕೆ ಹಾಕಬೇಕಾಯ್ತಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಂಕಿನೆಲ್ಲ ಸರಿ ಮಾಡಿ, ಅಂದರೆ ಫಸ್ಟಿಗೆ ಹಾಕಬೇಡಿ, ಒಂದು ಅರ್ಧ ಬೇಯ್ತಾ ಬರುವಾಗ ಮೊಟ್ಟೆ ಹಾಕಿ ಆಯಿತಾ. ಯಾಕಂದರೆ ಫಸ್ಟಿಗೆ ಹಾಕಿದ್ರೆ ಮೊಟ್ಟೆ ಎಲ್ಲ ಒಡೆದು ಎಲ್ಲ ಇದಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ನಾನು ಮೊಟ್ಟೆ ತೋರಿಸ್ತೇನೆ ನೋಡಿ. ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದಾಯ್ತಾ ಮೊಟ್ಟೆ ನೋಡಿ. ಈಗ ಅದನ್ನು ನಾನೀಗ ಒಂದು ಸ್ವಲ್ಪ ಬೇಯ್ತಾ ಬರುವಾಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಇದನ್ನು ಇದಕ್ಕೆ ಹಾಕ್ಕೊಳ್ಳಿ ಆಯಿತಾ. ಇದಕ್ಕೆ ಹಾಕ್ಕೊಂಡಾದ್ರ ಮೇಲೆ ಒಂದ್ಸಲ ಮುಚ್ಚಿ ಇಟ್ಟು ಬಿಡಿ. ಆಮೇಲೆ ಫುಲ್ ರೀತಿಯಾಗಿ ಕುದಿ ಬಂದ್ರ ಮೇಲೆ ಲಾಸ್ಟ್ ಹೇಗೆ ಕುದಿ ಬರುತ್ತೆ ನೋಡಿ, ಆವಾಗ ಒಂದು ಸ್ವಲ್ಪ ಓಪನ್ ಮಾಡಿ ಚಿಕನ್ ಎಲ್ಲ ಒಳ್ಳೆ ಬೆಂದಿತ್ತು ಅಂತ ನೋಡಿ ಆದಮೇಲೆ ಪಾತ್ರೆನ ನೀವು ಇಳಿಸ್ಬೋದಾಯ್ತಾ. ನೋಡಿ ಇದಕ್ಕೆ ಆಮೇಲೆ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಚಂದ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಒಂದು ಸ್ವಲ್ಪ ಸೌಂಡ್ ಹಾಕ್ತೇನೆ ಇರಿ ಆಯಿತಾ, ಯಾಕಂದರೆ ಒಲೆಯಲ್ಲಿ ಮಾಡೋದಾದ್ರೆ ಒಂದು ಸ್ವಲ್ಪ ಅಡಿ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಈಗ ನೀವು ನಾನೆಲ್ಲ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ನೋಡಿ ನಮ್ಮ ಸಾರು ರೆಡಿ ಆಯ್ತಾಯ್ತಾ. ಈಗ ನಾನು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಕೆಲಸ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸಿ ಆಯಿತಾ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಈಗ ಈ ಸಾರನ್ನೆಲ್ಲ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ. ನಿಮಗೂ ಮನೆಯಲ್ಲಿ ಇದು ಒಲೆ ಇದ್ದರೆ ಅದರಲ್ಲೇ ಬೆಂಕಿ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಸಾರು. ಈ ರೀತಿ ನೋಡ್ಬೋದು ಈಗ ನೀವು ಸಾರು ಯಾವ ಥರ ಬಂದಿದೆ ಅಂತ ನೋಡಿ. ಇದೇ ರೀತಿ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.